ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಭಾನುವಾರ ಬೆಳಗ್ಗೆನೇ ಹೊರಗಡೆ ಹೋಗ್ತಾಯಿದ್ವಿ. ಸೊ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಕೊಡೋದಿತ್ತು. ಸೊ ಅದೇ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ತಾ ಇದ್ದೀವಿ ಅಂದ್ರೆ ಸೊ ಅಲ್ಲೋಗಿ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಇವತ್ತು ಭಾನುವಾರ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ತೊಗೊಂಬರೋಣ. ಸೊ ಫ್ರೆಂಡ್ಸ್, ಈಗ ನಮ್ಮ ಮನೆಯವರಲ್ಲಿ ಮಟನ್ ತೊಗೊಳಕ್ಕೆ ಹೋಗಿದ್ದಾರೆ. ಸೊ ನನಗೆ 100 ರೂಪಾಯಿ ಕೊಟ್ಟಿದ್ದಾರೆ ಈ ಅಂಗಡಿಯಲ್ಲಿ ಏನಾದರೂ ತಿಂಡಿ ತೊಗೋ ಅಂತ. ಸೊ ಏನು ತೊಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ, ನೋಡೋಣ ಏನು ಮಾಡೋದು ಅಂತ. ಸದ್ಯ ಇವತ್ತೇ ನಮ್ಮ ಊರಲ್ಲಿ ಟ್ರಾಫಿಕ್ ಇಲ್ಲ ಫ್ರೆಂಡ್ಸ್, ಫ್ರೀಯಾಗಿದೆ. ಸ್ವಲ್ಪ ಹೊತ್ತಿದೆ ಟ್ರಾಫಿಕ್ ಆಗಿಬಿಡುತ್ತೆ. ಟೈಮ್ ಒಂದು ಆಲ್ರೆಡಿ 10 ಗಂಟೆ ಆಗಿದೆ ಫ್ರೆಂಡ್ಸ್. ಇವಾಗ ಬೆಳಗಾಗ್ತಾ ಇದೆ, ಒಳ್ಳೆ 7 ಗಂಟೆ ಥರ. ಸೊ ಫ್ರೆಂಡ್ಸ್, ಇಲ್ಲಿ ಬಿಸ್ಕೆಟ್ ಹಾಕಿದ್ದೀನಿ. ಎಷ್ಟು ನಿಧಾನಕ್ಕೆ ತಿಂತಾಯಿದ್ದಾನೆ ಅಂದರೆ ಈ ಸತಿ ಅವ್ನಿಗೆ ಹಸುವೇ ಇಲ್ಲ. ಒಂದೊಂದು ಸತಿ ಹಿಂಗೆ ಮಾಡ್ತಾರೆ, ಅದಕ್ಕೆ ಬಿಸ್ಕೆಟು ಹಾಕೋದಕ್ಕೆ ಬೇಜಾರು. ತಿನ್ನು ಮ್ಯಾಕ್ಸಿ, ಮ್ಯಾಕ್ಸಿ ತಿನ್ನು, ಇಲ್ಲಾಂದರೆ ಬೇರೆಯವ್ರು ಬಂದು ತಿನ್ಕೊಂತಾರೆ. ಬೇಕಾ ಬೇಡವಾ ಅಂತ ತಿಂತಾ ಇದ್ದಾನೆ ಫ್ರೆಂಡ್ಸ್ ಅವನು. ಅದು ಹಿಂದೆ ಹೋಗ್ತಾ ಇರೋದು ಮೋಟಿ ಅಂತ ನಮ್ಮ ಮನೆಯವ್ರ ಹೆಸರಿಟ್ಟಿರೋದು ಅದಕ್ಕೆ. ಅದು ಅವಾಗ ಬರುತ್ತೆ ಫ್ರೆಂಡ್ಸ್ ಮನೆ ಹತ್ರ. ಇವನು ಬಿಸ್ಕೆಟ್ ಇವನು ತಿಂದಿಲ್ಲ ಅಂದರೆ ಅದು ಬಂದು ತಿನ್ಕೊಳ್ಳುತ್ತೆ. ಸರಿ, ತಿನ್ಕೊಂಡು ಹೋಗಮ್ಮ, ಬಾಯ್. ಸೊ ಫ್ರೆಂಡ್ಸ್, ಇಲ್ಲಿ ಮಟನ್ ತೊಗೊಂಡು ಒಂದು ಅರ್ಧ kg, ಇಲ್ಲಿ ತರಕಾರಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಬನ್ನಿ, ಈಗ ಇಷ್ಟೇ ಬಂದಿರೋದ್ರಿಂದ ಸಾರು ಮಾಡೋದು ಬಿರಿಯಾನಿ ಮಾಡೋದು ಗೊತ್ತಾಗ್ತಾ ಇಲ್ಲ. ನಮ್ಮ ಮನೆಯವ್ರು ಬಿರಿಯಾನಿ ಮಾಡು, ಸಾಂಬಾರು ಎರಡೂ ಮಾಡು ಅಂತಿದ್ದಾರೆ. ನೋಡೋಣ. ಸೊ ಫ್ರೆಂಡ್ಸ್, ಟೈಮ್ ಬಂದು ಆಲ್ರೆಡಿ 11:30 ಆಗಿತ್ತು. ಸೊ ಹಾಗಾಗಿ ಫಸ್ಟು ಎಳ್ನೀರು ಒಂದಿತ್ತು, ಕುಟ್ಕೊಳ್ಳೋಣ ಅಂತ ಎಳ್ನೀರು ಕುಟ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು. ಹೊರಗಡೆ ಹೋಗಿ ಬಂದಿದ್ದ ತಕ್ಷಣ ನಮ್ಮನೆಯವ್ರು ಹೇಳಿದ್ರು ಕೆಲಸ ಬಂದಿದೆ, ಅರ್ಜೆಂಟಾಗಿ ಹೋಗಬೇಕು ಅಂತ. ಯಾಕಂದರೆ ಈ ನಡುವೆ ಅವರು ಕೆಲಸ ಸ್ವಲ್ಪ ಕಡಿಮೆ ಹೋಗಿದೆ. ಸೊ ಸಿಕ್ಕಿದಾಗ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಅವ್ರ ಕೆಲ್ಸಕ್ಕೆ ಹೋಗ್ತೀನಿ, ನೀನು ಮಾಡ್ಕೊಂಡು ತಿನ್ನು ಅಂದ್ಕೊಂಡು ಸೊ ಅವ್ರ ಕೆಲ್ಸಕ್ಕೆ ಹೊರಡ್ತಾ ಇದ್ದಾರೆ. ಏಯ್ ಶೂ, ಸೊ ಫ್ರೆಂಡ್ಸ್, ಆಮೇಲೆ ನಾನು ಕೂಡ ಅಡುಗೆ ಮಾಡಿ ಊಟ ಕೂಡ ಒಂದು ಸ್ವಲ್ಪ ಮುಗಿಸ್ಕೊಂಡೆ. ಸೊ ನಾನು ಅಡುಗೆ ಮಾಡಿ ತಿನ್ನೋಷ್ಟರಲ್ಲಿ ಟೈಮ್ ಬಂದು 1 ಗಂಟೆ ಹೋಗಿತ್ತು. ಸೊ ನಾನು ನಿಧಾನಕ್ಕೆ ಮಾಡಿಕೊಂಡೆ, ಇನ್ನೇನು ನಮ್ಮ ಮನೆಯವ್ರು ಇಲ್ವಲ್ಲ ಅಂದ್ಕೊಂಡು. ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಬಂದ. ಅದು ಸ್ವಲ್ಪ ಡಾಕ್ಯುಮೆಂಟ್ಸ್ ಇತ್ತು. ಸೊ ಅದಕ್ಕೋಸ್ಕರ ಅದನ್ನು ಎತ್ಕೊಂಬ ಅಂತ ಹೇಳಿದ್ದೆ, ಅದನ್ನು ತೊಗೊಂಡು ಬಂದಿದ್ದ. ಒಂದು 10 ನಿಮಿಷ ಮಾತಾಡಿ ಹೋಗೋದಕ್ಕೆ ಗಾಡಿ ಒಳಗಡೆ ಆಗ್ತಾಯಿದ್ದಾನೆ. ಬಿಸಿಲಲ್ಲಿದ್ದರೆ ಗಾಡಿ ಶೇಡ್ ಆಗುತ್ತೆ ಅಂದ್ಕೊಂಡು. ಸೊ ಆಮೇಲೆ ಅವನು ಒಂದು ಸ್ವಲ್ಪ ತಿದ್ದಿ ಮಾತಾಡಿಕೊಂಡು ಹೊರಟ. ಆಮೇಲೆ ನಾನು ಪಾತ್ರೆಗಳೆಲ್ಲ ಇತ್ತಲ್ಲ, ಸೊ ತೊಳ್ಕೊಳ್ಳೋಣ ಅಂತೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಇನ್ನೇನು ನಮ್ಮ ಮನೆಯವ್ರು ಬಂದರೆ ಅವರು ಬಂದು ಊಟ ಮಾಡ್ತಾರೆ. ಕೇಳ್ಬಿಟ್ಟು ಆಮೇಲೆ ಮುದ್ದೆಗೇಣ ಅಂತ. ಪಾಪ ಅವ್ರು ಬೆಳಿಗ್ಗೆ ನಾಷ್ಟ ಕೂಡ ಮಾಡಿರಲಿಲ್ಲ, ಹಾಗೆ ಹೋದರು, ಟೈಮ್ ಆಯಿತು ಅಂತ. ನಮ್ಮ ಪ್ಲ್ಯಾನ್ ಇತ್ತು ಇವತ್ತು ಭಾನುವಾರ ಅಲ್ವಾ, ಸೊ ಆರಾಮಾಗಿ ಎದ್ದು ನಿಧಾನಕ್ಕೆ ಮಾಡ್ಕೊಳ್ಳೋಣ ಎಲ್ಲ ಅಂತ. ನೋಡಿದ್ರೆ ಅವ್ರಿಗೆ ಸಡನ್ನಾಗಿ ಕೆಲಸ ಬಂದಿದ್ದರಿಂದ ಸೊ ಅವ್ರು ಹಾಗೆ ಹೊರಗಡೆ ಮಾಡ್ಕೊತೀನಿ ಅಂತ ಹೋದರು. ಸೊ ಆಮೇಲೆ ನಾನು ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಸೊ ಪಾತ್ರೆಗಳು ಇತ್ತಲ್ಲ, ಅದು ಒಂದು ಸ್ವಲ್ಪ ತೊಳ್ಕೊಂಡೆ. ಆಮೇಲೆ ನನ್ನ ತಮ್ಮ ಕೂಡ ಡಾಕ್ಯುಮೆಂಟ್ಸ್ ತೊಗೊಂಬಂದು ಕೊಟ್ಟು ಹೊರಟ. ಪಾತ್ರೆಗಳೆಲ್ಲ ತೊಳ್ಕೊಂಡಿದ್ದಾಯಿತು. ಇನ್ನೇನು ಕೆಲಸ ಇಲ್ಲ, ಇವತ್ತು ಭಾನುವಾರ ಆಗಿರೋದ್ರಿಂದ. ಸೊ ನಾಳೆ ಬಂದು ಸೋಮವಾರ ಫ್ರೆಂಡ್ಸ್, ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಿದೆ. ಸೊ ಅದಕ್ಕೊಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಬ್ರಷ್ ಇಟ್ಕೊಂಡಿದ್ದೀನಿ ನಾನು, ಮಿಕ್ಸಿ ಜಾರ್ಗೆ ಕೆಳಗಡೆ ಎಲ್ಲ ಈ ಥರ ತೊಳ್ಕೊಳ್ಳೋದಕ್ಕೆ. ಸೊ ಅದನ್ನು ಒಂದು ಸ್ವಲ್ಪ ಮಿಕ್ಸಿ ಜಾರೆಲ್ಲ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ನಮ್ಮ ಮನೆಯವ್ರು ಕೂಡ ಬಂದರು, ಅವ್ರಿಗೂ ಕೂಡ ಊಟ ಹಾಕ್ಕೊಟ್ಟೆ. ಇಬ್ಬರು ರೆಸ್ಟ್ ಮಾಡ್ಕೊಂಡ್ವಿ. ಇಷ್ಟೇ ಭಾನುವಾರದ ವ್ಲಾಗು, ಜಾಸ್ತಿ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.